ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಫಿಲಿಪ್ಪಿಯ ಪತ್ರಿಕೆ 1ನೇ ಅಧ್ಯಾಯ 6ನೇ ವಾಕ್ಯ. ಈ ಒಳ್ಳೆಯ ಕೆಲಸವನ್ನು ನಿಮ್ಮಲ್ಲಿ ಪ್ರಾರಂಭಿಸಿದ ಆತನು ಅದನ್ನು ನಡೆಸಿಕೊಂಡು ಯೇಸು ಕ್ರಿಸ್ತನು ಬರುವ ದಿನಗಳೊಳಗಾಗಿ ಸಿದ್ಧಿಗೆ ತರುವೆನೆಂದು ನನಗೆ ಭರವಸೆ ಉಂಟು. ಅಪೊಸ್ತಲನಾದ ಪೌಲನು ಫಿಲಿಪ್ಪಿಯದವರಿಗೆ ಪತ್ರಿಕೆಯನ್ನು ಬರೀತಾ ಇರೋದು ಸೆರೆಮನೆಯಿಂದ. ಆತನು ಸೆರೆಮನೆಯಲ್ಲಿ ಸೆರೆಯಾಗಿ ವಾಸ ಮಾಡ್ತಾ ಇರುವಂತಹ ಸಮಯದಲ್ಲಿ, ಬೇಡಿಗಳನ್ನೆಲ್ಲ ಹಾಕಿಕೊಂಡು ಇರುವಂತಹ ಸಮಯದಲ್ಲೂ ಸಹ ಫಿಲಿಪ್ಪಿಯ ಸಭೆಯವರಿಗೆ ಪತ್ರಿಕೆಯನ್ನು ಬರೀತಾನೆ. ಕಾರಣ, ಎಪಫ್ರೋದಿತನ ಕೈಯಲ್ಲಿ ಫಿಲಿಪ್ಪಿಯ ಸಭೆಯವರು ಸ್ವಲ್ಪ ಹಣವನ್ನು ಕೊಟ್ಟು ಕಳಿಸ್ತಾರೆ, ಆರ್ಥಿಕ ಸಹಾಯವನ್ನು ಮಾಡ್ತಾರೆ. ಅದು ಸಿಕ್ಕಿದಾಗ ಅವರಿಗೆ ಕೃತಜ್ಞತೆಯ ಒಂದು ಪತ್ರವನ್ನು ಬರಿಬೇಕು ಅಂತ ನೆನೆಸ್ಕೊಳ್ತಾನೆ. ಅದೇ ಸಮಯದಲ್ಲಿ ಎಪಫ್ರೋದಿತನ ಬಳಿಯಲ್ಲಿ ಫಿಲಿಪ್ಪಿಯ ಸಭೆಯವರ ವಿಷಯ ತಿಳ್ಕೊಂಡಾಗ ಅವರು ಭಾಳ ಪೌಲನ ವಿಷಯವನ್ನು ತಿಳಿದು ಬೇಸರದಲ್ಲಿದ್ದಾರೆ ಎಂಬುದಾಗಿ ಗೊತ್ತಾದಾಗ ಅವರನ್ನು ಆದರಣೆ ಪಡಿಸುವುದಕ್ಕಾಗಿಯೂ ಅವರು ಕೊಟ್ಟಂತಹ ಕಾಣಿಕೆಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕಾಗಿ ಪೌಲ ಈ ಪತ್ರಿಕೆಯನ್ನು ಬರೀತಾನೆ. ಆಗ ಈ ಪತ್ರಿಕೆಯನ್ನು ಬರೆಯುವಾಗ ಪೌಲ ಹೇಳ್ತಾನೆ, ನಿಮ್ಮಲ್ಲಿ ಈ ಒಳ್ಳೆಯ ಕೆಲಸವನ್ನು ದೇವರು ಪ್ರಾರಂಭಿಸಿದ್ದಾರೆ. ಏಕೆಂದರೆ ಪೌಲ ಹಾಸ್ಯ ಸೀಮೆಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ. ನೀವು ಅಪೊಸ್ತಲ ಕೃತ್ಯ 16ನೇ ಅಧ್ಯಾಯದಲ್ಲಿ ಓದಿದ್ರೆ ಅಲ್ಲಿ ಪೌಲ ಹಾಸ್ಯ ಸೀಮೆಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾನೆ. ದೇವರು ಅವನನ್ನು ಅಲ್ಲಿಗೆ ಹೋಗೋಕ್ಕೆ ಬಿಡೋದಿಲ್ಲ. ನಂತರ ಬಿತುನ್ಯಕ್ಕೆ ಹೋಗೋ ಪ್ರಯತ್ನ ಮಾಡ್ತಾನೆ, ದೇವರು ಅಲ್ಲಿಗೂ ಬಿಡೋದಿಲ್ಲ. ನಂತರ ಪ್ರಾರ್ಥನೆ ಮಾಡಿದಾಗ ದೇವರು ಮಕದೋನ್ಯದಿಂದ ಒಬ್ಬನು ಕರೀತಾ ಇರೋ ಥರ ದರ್ಶನ ಕೊಡ್ತಾರೆ. ಅವನು ಮಕದೋನ್ಯಕ್ಕೆ ಬರ್ತಾನೆ. ಮಕದೋನ್ಯದ ಫಿಲಿಪ್ಪಿ ಪಟ್ಟಣದಲ್ಲಿ ಬಂದು ಸುವಾರ್ತೆಯನ್ನು ಸಾರಿ ಆತ್ಮಗಳನ್ನು ಗೆಲ್ತಾನೆ. ಲುದ್ಯಳು ಫಸ್ಟು ಕುಟುಂಬವಾಗಿ ದೀಕ್ಷಾಸನ ಮಾಡಿಸ್ಕೊಳ್ತಾಳೆ. ನಂತರ ಸೆರೆ ಯಜಮಾನನು, ಹಾಗೆ ಸಭೆ ಬೆಳೀತದೆ. ಈಗ ಪೌಲ ಹೇಳ್ತಾ ಇದ್ದಾನೆ, ಈ ಸಭೆಯ ಕೆಲಸವನ್ನು ಪ್ರಾರಂಭ ಮಾಡಿದ್ದು ದೇವರು. ಈ ಒಳ್ಳೆಯ ಕೆಲಸವನ್ನು ದೇವರು ನಿಮ್ಮಲ್ಲಿ ಪ್ರಾರಂಭಿಸಿದ್ದಾನೆ. ಆ ಪ್ರಾರಂಭಿಸಿದಂತಹ ದೇವರು ಅದನ್ನು ನಡೆಸಿಕೊಂಡು ಮುಂದೆ ಹೋಗುವುದಕ್ಕೂ ಶಕ್ತನಾಗಿದ್ದಾನೆ. ನಡೆಸಿಕೊಂಡು ಹೋಗಿ ಯೇಸು ಕ್ರಿಸ್ತನು ಬರುವ ದಿನಗಳೊಳಗಾಗಿ ಸಿದ್ಧಿಗೆ ತರುವನೆಂದು ನನಗೆ ಭರವಸೆ ಉಂಟು. ಪೌಲ ಹೇಳ್ತಾ ಇದ್ದಾನೆ, ಈ ಸೇವೆಯನ್ನು ನಾನು ಪ್ರಾರಂಭ ಮಾಡಿರ್ಬೋದು, ನಾನು ನಿಮ್ಮೂರಿಗೆ ಬಂದೆ, ನಾನು ನಿಮಗೆ ಸುವಾರ್ತೆಯನ್ನು ಸಾರಿದೆ. ಆದರೆ ಈ ಒಳ್ಳೆಯ ಕೆಲಸವನ್ನು ಪ್ರಾರಂಭಿಸಿದ್ದು ನಾನಲ್ಲ, ಕ್ರಿಸ್ತನು ಅದನ್ನು ಪ್ರಾರಂಭಿಸಿದ್ದಾನೆ. ಯೇಸು ಅದನ್ನು ಪ್ರಾರಂಭಿಸಿದ್ದಾನೆ. ಮಾತ್ರವಲ್ಲ, ಅದನ್ನು ಮುಂದೆ ನಡೆಸ್ಕೊಂಡು ಹೋಗುವುದಕ್ಕೂ ಯೇಸು ಶಕ್ತನಾಗಿದ್ದಾನೆ. ಈ ವಾಕ್ಯವನ್ನು ಕೇಳುವಂತಹ ದೇವರ ಮಗುವೆ, ನಿನ್ನ ಜೀವಿತವನ್ನು ನಡೆಸ್ತಾ ಇರೋದು ನೀನಲ್ಲ, ದೇವರು ನಡೆಸ್ತಾ ಇದ್ದಾರೆ. ಅನೇಕ ಸಂದರ್ಭದಲ್ಲಿ ನಾವು ತಿಳ್ಕೊಳ್ತೀವಿ, ನಾನು ಇದನ್ನು ಮಾಡಿದೆ, ಇದು ಸಕ್ಸಸ್ ಆಯಿತು, ನಾನು ಈ ಬಿಸ್ನೆಸ್ ಮಾಡಿದೆ, ಸಕ್ಸಸ್ ಆಯಿತು, ಈ ಕೆಲಸ ಮಾಡಿದೆ, ಅದು ಚೆನ್ನಾಗಾಯಿತು, ಈ ರೀತಿ ನಾನು ಪ್ರಯತ್ನ ಮಾಡಿದೆ, ಒಳ್ಳೆ ಲಾಭ ಬಂತು, ಎಲ್ಲ ನಾವು ತಿಳ್ಕೊಳ್ತೀವಿ. ಅಲ್ಲ, ಇದನ್ನು ಪ್ರಾರಂಭಿಸಿದವನು ದೇವರು ಪ್ರಾರಂಭಿಸಿದರೆ ಅದನ್ನು ಮುಂದುವರಿಸುವುದಕ್ಕೂ ಆತನು ಶಕ್ತನಾಗಿದ್ದಾನೆ. ದೇವರ ವಾಕ್ಯದಲ್ಲಿ ನಾವು ಇಬ್ರಿಯ ಪತ್ರಿಕೆಯಲ್ಲಿ ಓದ್ತೇವೆ, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆದಂತಹ ಯೇಸು ಒಂದನ್ನು ಪ್ರಾರಂಭ ಮಾಡಿದರೆ ಅದನ್ನು ಫಿನಿಷ್ ಮಾಡೋಕ್ಕೂ ಗೊತ್ತಿದೆ. ಇಂಗ್ಲೀಷಲ್ಲಿ ನಾವು ರೀತಿ ಹೋಗ್ತೀವಿ, ದ ಸ್ಟಾರ್ಟರ್ ಆ್ಯಂಡ್ ದ ಫಿನಿಷರ್ ಆಫ್ ದ ಫೇತ್. ಆರಂಭಿಸಿದವನು ದೇವರಾಗಿದ್ದರೆ ಮುಗಿಸುವವನು ದೇವರು. ಸಿದ್ಧಿಗೆ ತರ್ತಾನೆ ಅಂತ ಹೇಳಿದ್ರೆ ಪೂರ್ಣತೆಗೆ ತರ್ತಾನೆ ಅಂತ, ಫುಲ್ನೆಸ್ಗೆ ದೇವರು ತರ್ತಾನೆ ಅಂತ. ನಿನ್ನ ಜೀವಿತದ ಕಾರ್ಯಗಳನ್ನು ದೇವರು ಆರಂಭಿಸಿದರೆ, ನಿನ್ನ ಕುಟುಂಬದಲ್ಲಿ ದೇವರು ಕೆಲವು ಕಾರ್ಯಗಳನ್ನು ಆರಂಭಿಸಿದರೆ, ನಿನ್ನ ಮಕ್ಕಳಲ್ಲಿ ದೇವರು ಕೆಲವು ಕಾರ್ಯಗಳನ್ನು ಆರಂಭಿಸಿದರೆ ಅದನ್ನು ಫುಲ್ಫಿಲ್ ಮಾಡುವುದಕ್ಕೂ ಶಕ್ತನಾದೊಬ್ಬ ದೇವರಾಗಿದ್ದಾನೆ. ಅದನ್ನು ಅದ್ಭುತಕರವಾಗಿ ನಡೆಸುವುದಕ್ಕೆ ಶಕ್ತನಾದೊಬ್ಬ ದೇವರಾಗಿದ್ದಾನೆ. ಈಗಲ ಸಮಯದಲ್ಲಿ ಕರ್ತನಿಗೆ ಹೇಳಿ, ದೇವರೇ, ನೀನು ಅದನ್ನು ಆರಂಭಿಸಿದ್ದೀಯಾ, ನನ್ನ ಜೀವಿತದಲ್ಲಿ ಇಷ್ಟು ಕಾಲ ನನಗೆ ಸಹಾಯ ಮಾಡಿ ಆಶೀರ್ವಾದ ಮಾಡಿದೀಯಾ, ನಿನ್ನ ಮಹಾಕೃಪೆಗಾಗಿ ಸ್ತೋತ್ರ. ಮುಂದೆಯೂ ನೀನು ನಡೆಸುವುದಕ್ಕೆ ಶಕ್ತನಾಗಿದ್ದೀಯಪ್ಪ. ನೀನು ಅದ್ಭುತವನ್ನು ಮಾಡುವುದಕ್ಕೆ ಶಕ್ತನಾದ ದೇವರಾಗಿದ್ದಿ. ಆ ಕರ್ತನಲ್ಲಿ ನಾವು ಆಶ್ರಯಿಸೋಣ, ಕರ್ತನ ಮುಖವನ್ನು ನೋಡೋಣ. ಕರ್ತನು ನಮಗಾಗಿ ಅದ್ಭುತವನ್ನು ಮಾಡ್ತಾನೆ. ಪೌಲ ಫಿಲಿಪ್ಪಿಯದವ್ರಿಗೆ ಹೇಳ್ತಾನೆ, ಫಿಲಿಪ್ಪಿಯದ ವಿಶ್ವಾಸಿಗಳೇ, ನಾನು ಸೆರೆಮನೆಯಲ್ಲಿರಬಹುದು, ನಾನು ನಿಮ್ಮ ಹತ್ರ ಬರದೇ ಇರಬಹುದು, ಆದರೆ ಈ ಕೆಲಸವನ್ನು ಪ್ರಾರಂಭ ಮಾಡಿದ್ದು, ನಿಮ್ಮ ಸಭೆಯನ್ನು ಸ್ಥಾಪನೆ ಮಾಡಿದ್ದು ನಾನು ಅಂತ ನೀವು ಹೇಳ್ತಾ ಇದ್ದೀರಾ, ಸರಿಯೇ. ಆದರೆ ಅದನ್ನು ಆರಂಭಿಸಿದವನು ದೇವರಾಗಿದ್ದರೆ ಅದನ್ನು
ಎಲ್ಲಿ ತಗೊಂಡೋಗಿ ನಿಲ್ಲಿಸಬೇಕು, ಅದರ ಭವಿಷ್ಯವಾದ ಕುರಿತು ದೇವರಿಗೆ ಆಲೋಚನೆ ಇದೆ. ಫಿಲಿಪ್ಪದ ವಿಶ್ವಾಸಿಗಳಿಗೊಂದು ಬೇಸರ ಇತ್ತು. ಪೌಲ ನಮ್ಮ ಸಭೆಯನ್ನು ಸ್ಟಾರ್ಟ್ ಮಾಡಿ ಈಗ ಪೌಲ ಸೆರೆಮನೆಯಲ್ಲಿದ್ದಾರೆ, ನಮ್ಮ ಸಭೆಯ ಗತಿ ಹೇಗೆ, ಸಭೆಯ ಭವಿಷ್ಯ ಹೇಗೆ ಎಂಬ ಯೋಚನೆ. ಆದರೆ ಪೌಲ ಹೇಳ್ತಾನೆ, ಅಲ್ಲಲ್ಲ, ಸೇವೆ ಸ್ಟಾರ್ಟ್ ಮಾಡಿದವರು ದೇವರಾಗಿದ್ದರೆ ಅದನ್ನು ಫಿನಿಷ್ ಮಾಡೋದು ದೇವರ ಕೈಯಲ್ಲಿದೆ. ಈ ದಿವಸಗಳಲ್ಲಿ ನಿಮ್ಮ ಜೀವಿತದಲ್ಲಿ ಕೆಲವಾಗ ನಮಗೆ ಸುವಾರ್ತೆ ಸಾರಿದವರು, ನಮಗೆ ವಾಕ್ಯ ಹೇಳಿದವರು, ಅವ್ರು ನಮ್ಮ ಜೊತೆಯಲ್ಲಿ ಇಲ್ವಲ್ಲ ಅಂತ ಒಂದು ಬೇಸರ ಇರ್ಬೋದು. ಇಲ್ಲ, ಅದನ್ನು ಆರಂಭಿಸಿದವರು ದೇವರಾಗಿದ್ದರೆ ಆತನು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ಯಾರೆಲ್ಲ ನಿಮ್ಮಿಂದ ದೂರವಾದರೂ ಸಹ ನಿಮಗೆ ಸಹಾಯ ಮಾಡುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಆ ಕರ್ತನಲ್ಲಿ ನೀನು ಆಶ್ರಯಿಸುವುದಾದರೆ ನಿನಗಾಗಿ ಅದ್ಭುತವನ್ನು ಮಾಡುವ ಒಬ್ಬ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಯೇಸು ಕ್ರಿಸ್ತನು ಬರುವ ದಿನಗಳೊಳಗಾಗಿ ದೇವರು ಅದನ್ನು ಸಿದ್ಧಿಗೆ ತರ್ತಾನೆ. ಅದಕ್ಕಾಗಿ ಕರ್ತನಲ್ಲಿ ಆಶ್ರಯಿಸಿ ಮುಂದೆ ಸಾಗೋಣ. ಆರಂಭಿಸಿದಾತನು ಅದನ್ನು ಫುಲ್ಫಿಲ್ ಮಾಡುವುದಕ್ಕೂ ಶಕ್ತನಾಗಿದ್ದಾನೆ. ಆ ದೇವರಲ್ಲಿ ಆಶ್ರಯಿಸಿ ಮುಂದೆ ಹೋಗೋಣ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ನಿನ್ನ ಕೃಪೆ, ನಿನ್ನ ಆಶೀರ್ವಾದ ನಮ್ಮ ಸಂಗಡ ಇರಲಿ ಅಪ್ಪ. ಕರ್ತನೆ, ನಮ್ಮಲ್ಲಿ ಒಳ್ಳೆಯ ಕೆಲಸವನ್ನು ಪ್ರಾರಂಭಿಸಿದ ನೀನು ಅದನ್ನು ಫಿನಿಷ್ ಮಾಡುವುದಕ್ಕೆ, ಅದನ್ನು ಸಿದ್ಧಿಗೆ ತರುವುದಕ್ಕೆ ನೀನು ಶಕ್ತನಾಗಿರುವುದಕ್ಕಾಗಿ ಸ್ತೋತ್ರ. ನಿನ್ನಲ್ಲಿ ಆಶ್ರಯಿಸಿ ಮುಂದೆ ಸಾಗಲು ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.